ನಿಮ್ಗೆ ಯಾಕೋ ನಾನು ದುಡ್ಡು ಕೊಡ್ಬೇಕು? ಏಯ್, ನೀನ್ ಡೀಲ್ ಕೊಟ್ಟಿದ್ದೆ, ನಿಮ್ಮ ಅದಕ್ಕೆ ನಾನು ನಿಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅವಳೆಲ್ಲಿಂದ ಬಂದ್ಲು, ನಡ್ಕೊಂಡು ಬಂದ್ಲು, ನಾವೇ ಎತ್ತಾಕ ಬಂದು ನಿನ್ನ ಮನೆಗೆ ಬಿಟ್ವೋ, ಅದೆಲ್ಲ ನಿಂಗೆ ಬೇಕಿಲ್ಲ. ನೋಡು, ನೀ ಹೇಳ್ದಂಗೆ ನಿಮ್ಮ ಅತ್ತಿಗೆನ ಕರ್ಕೊಂಡು ಬಂದು ನಿಮ್ಮ ಮನೆಗೆ ಬಿಟ್ಟಿದೀವಿ. ಅಲ್ಲಿಗೆ ನಮ್ಮ ಕೆಲಸ ಮುಗೀತು. ಇನ್ನ 40 ಲಕ್ಷನ ನೀನ್ ಕೊಡ್ಬೇಕಷ್ಟೇ. ಏನ ನೀನ್ ಕೊಡು ಅಂದ ತಕ್ಷಣ ನಾನು ಕೊಟ್ಬಿಡ್ತೀನ? ಸಾಧ್ಯನೇ ಇಲ್ಲ. ಓಯ್ ಮಗನೇ, ಕೊಡದೆ ಹೋದ್ರೆ ಬಿಡ್ತೀವಿ ಅನ್ಕೊಂಡಿದ್ಯಾನೋ? ಇದುವರೆಗೂ ಡೀಲ್ ಕೊಟ್ಟಿ ನಮಗ್ ಕೈ ಕೊಟ್ಟವ್ರು ಬದುಕೇ ಇಲ್ಲ. ಅವ್ರ ಕತೆ ಎಲ್ಲ ಮುಗಿಸ್ಬಿಟ್ಟಿದೀವಿ, ಇನ್ನ ನಿನ್ನನ್ ಬಿಡ್ತೀವಾ? ಏನ್ರ ಎಲ್ರೂ ಸೇರ್ಕೊಂಡು ಧಮ್ಕಿ ಆಗ್ತಿದ್ದೀರಾ? ಕೆಲ್ಸನ ಸರಿಯಾಗಿ ಮಾಡ್ದೇನೆ ಅದ್ಯಾವ ಮುಖ ಇಟ್ಕೊಂಡು ದುಡ್ಡು ಕೇಳ್ತಿದ್ದೀರಾ? ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾನಂತೂ ₹1 ಕೊಡಲ್ಲ. ಹೆಂಗ್ ಕಕ್ಕಿಸ್ತೀನಿ ನೋಡಿಗ. ಏಯ್, ಅಕ್ಕ ನೀವ್ಯಾವಾಗ ಬಂದ್ರಿ? ಏನು ಅಕ್ಕ ನೆನ್ಪಾಯ್ತಾ? ಅದು ನಿನಗೆ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ. ಸದ್ಯ ಇವಳೇನು ಕೇಳಿಸ್ಕೊಂಡಿಲ್ಲ. ಅಲ್ಲ ಮೀರಾ, ಫೋಟೋ ಯಾಕೆ ಕದ್ದು ಮುಚ್ಚಿ ಈ ಥರ ಸೂಟ್ ಕೇಸಲ್ಲಿ ಇಟ್ಟಿದ್ಯಾ? ಇದು ನಿನ್ ಮನೆ, ನಿನ್ ರೂಮು. ಓಪನ್ ಆಗಿ ಗೋಡೆ ಮೇಲೆ ಹಾಕೋಬಹುದಲ್ವಾ? ಇದು ನನ್ ಮನೆನಾ? ಇದು ನನ್ ಶತ್ರುಗಳ ಮನೆ. ನೀನೇನು ಯೋಚನೆ ಮಾಡ್ಬೇಡ, ಗೋಡೆಗೆ ಮೊಳೆ ಹೊಡ್ಸ್ಕೊಡ್ತೀನಿ, ಅದ್ರ ಮೇಲೆ ಹಾಕೋ. ಗೋಡೆ ಮೇಲೆ ನಿಮ್ಗಳ ಫೋಟೋ ಬರುತ್ತೆ, ಆ ಫೋಟೋಗಳ ಮೇಲೆ ಹಾರ ಇರುತ್ತೆ. ಮೀರಾ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ಬೇಡ ಬಿಡಿ. ಕೆಲವೊಂದು ನೋವುಗಳು, ಕೆಲವೊಂದು ಭಾವನೆಗಳು ಒಳಗ್ ಬಚ್ಚಿಟ್ಕೊಂಡ್ರೇನೆ ಚಂದ. ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಅಕ್ಕನ್ ನೋಡ್ತಾ ಇದ್ರೆ ನಿಂತ ಜಾಗದಲ್ಲೇ ನಿಂತ ಕ್ಷಣದಲ್ಲೇ ನಿನ್ನ ಕೊಲ್ಬೇಕು ಅನ್ಸುತ್ತೆ. ಅದ್ ಸರಿ, ನೀನ್ ಯಾವತ್ತೂ ನಿಮ್ಮ ಅಕ್ಕನ ಫೋಟೋನ ತೆಕ್ಕೊಂಡು ಕೂತ್ಕೊಂಡಿರೋದು ನಾನ್ ನೋಡೇ ಇಲ್ಲಪ್ಪ. ಇವತ್ತೇನಂಥ ವಿಶೇಷ? ಇವತ್ತು ನಮ್ಮ ಅಕ್ಕ ಹುಟ್ಟಿದ ದಿನ. ಅವಳು ಬದುಕಿದ್ರೆ ಅವಳನ್ನ ಯಾವ್ದಾದ್ರೂ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಆಗಿ ಅವಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೆ. ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ತಿದ್ದೆ. ಆದ್ರೆ ನಮ್ಮಕ್ಕ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು. ಬೇಜಾರಾಗ್ಬೇಡ, ಸಮಾಧಾನ ಮಾಡ್ಕೋ. ಸಮಾಧಾನನ? ನಿನ್ನ ಸಾಯಿಸಿ ಸಮಾಧಿ ಕಟ್ಟೋವರೆಗೂ ನನಗ ಸಮಾಧಾನ ಸಿಗಲ್ಲ ಕಣೆ. ಅಕ್ಕ ಸತ್ಲು ಅಂತ ಕೊರಗ್ತಾ ಇದೆಯಲ್ಲ, ಒಂದ್ಸಲ ಯೋಚನೆ ಮಾಡು. ಅವಳೇನ್ ಸುಮ್ಮನೆ ಸತ್ಲಾ? ಅವಳೇನ್ ತಪ್ಪೇ ಮಾಡ್ಲಿಲ್ವಾ? ಅವಳು ನಿಯತ್ತಾಗಿ ಬದುಕದ್ಲಾ? ಒಳ್ಳೆ ದಾರಿಲಿ ನಡೆದ್ಲಾ? ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಅಂತಾರೆ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರಾ? ಪಾಪ, ಪುಣ್ಯವಂತರು ಒಳ್ಳೆ ಕೆಲಸಗಳೆಲ್ಲ ಮಾಡಿದವರು ಚಿಕ್ಕ ಚಿಕ್ಕ ವಯಸ್ಸಿಗೆ ಸಾಯ್ತಾ ಇದ್ದಾರೆ. ಇನ್ನು ನಿಮ್ಮಕ್ಕ ನಿಯತ್ತಾಗಿ ಬದುಕಲಿಲ್ಲ. ಭೂಗತ ಲೋಕದ ಕನೆಕ್ಷನ್ ಇಟ್ಕೊಂಡು ಮಾಡಬಾರ್ದು ಕೆಲಸಗಳನ್ನ ಮಾಡಿದ್ಲು. ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಹೋದ್ಲು. ಅವಳ ಪಾಪಕ್ಕೆ ಅವಳು ಸತ್ಲು. ಅದಕ್ಕೋಸ್ಕರ ನೀನ್ ಕೊರಗೋದ್ರಲ್ಲಿ ಅರ್ಥ ಇಲ್ಲ ಮೀರಾ. ತಗೋ,